ವಿರಾಜಪೇಟೆ ಪೆರಂಬಾಡಿಯ ಮೊರಾರ್ಜಿ ವಸತಿ ಶಾಲೆಯ ತಡೆಗೋಡೆ ಕುಸಿತಗೊಂಡಿದೆ. ಎರಡನೇ ಬಾರಿಗೆ ಕುಸಿತಗೊಂಡ ತಡೆಗೋಡೆ ಸರ್ಕಾರದ ಕೋಟಿ ಹಣ ನೀರಿನಲ್ಲಿ ಹೋಮಗೊಂಡಿದೆ. ನಿರ್ಮಿತಿ ಕೇಂದ್ರದಿಂದ ಗುತ್ತಿಗೆ ಪಡೆದುಕೊಂಡು ಖಾಸಗಿ ವ್ಯಕ್ತಿಗೆ ಪರಗುತ್ತಿಗೆ ನೀಡಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಎಂದು ಸ್ಥಳೀಯ ಸದಸ್ಯರು ಆರೋಪ ಮಾಡಿದ್ದಾರೆ. ಇದೇ ರೀತಿ ಕೆಲವು ದಿನಗಳ ಹಿಂದೆ ವಿರಾಜಪೇಟೆ ನಗರದ ಅಂಬೇಡ್ಕರ್ ಭವನದ ತಡೆಗೋಡೆ ಕುಸಿತಗೊಂಡಿತ್ತು. ನಿರ್ಮಿತಿ ಕೇಂದ್ರದಿಂದ ಗುತ್ತಿಗೆ ಪಡೆದುಕೊಂಡ ಖಾಸಗಿ ವ್ಯಕ್ತಿಗಳಿಗೆ ನೀಡಿ ಕಳಪೆ ಕಾಮಗಾರಿ ಮಾಡಿ ಕುಸಿತ ಕಂಡ ಬೆನ್ನಲ್ಲೇ ಬೃಹತ್ ಗಾತ್ರದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಮತ್ತೊಂದು ತಡೆಗೋಡೆ ಕುಸಿತಗೊಂಡಿದೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? BM ಗಣೇಶ್ ಸರ್. ಈ ಒಂದು ಮೊರಾರ್ಜಿ ವಸತಿ ಶಾಲೆಯ ಈ ತಡೆಗೋಡೆ ಬಿದ್ದಿದೆಯಲ್ಲ ಸರ್, ತಾವು ಈ ಹಿಂದೆ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿದ್ರಿ, ಅದ್ರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ ಸರ್. ಇದೀಗ ಮೊರಾರ್ಜಿ ದೇಸಾಯಿ ಸ್ಕೂಲು ಓಪನ್ ಆಗಿಬಿಟ್ಟು ಸುಮಾರು 6-7 ವರ್ಷ ಆಯಿತು. ಸ್ಟಾರ್ಟಿಂಗಲ್ಲಿ ಅದಕ್ಕೆ ತಡೆಗೋಡೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತಾರೆ, ಬಾರ್ಡರ್ಸಲ್ಲಿ ಕಲ್ಲು ಕಟ್ಬಿಟ್ಟು ಮಾಡಿದ್ರು. ಆಗ ಅದೇನಾಯ್ತು ಅಂದರೆ ನಿಂತಿಲ್ಲ, ಅದು ಕುಸಿತು ಹೋಯಿತು. ಪುನಃ ಇವರು ಏನು ಮಾಡಿದ್ರು ಅಂತಂದರೆ ನಿರ್ಮಿತಿ ಕೇಂದ್ರದಿಂದ ತಡೆಗೋಡೆಗೆ ಅಂತೇಳಿ ಮಾಡಿಬಿಟ್ಟು ಸಿಮೆಂಟು ಈಗ ಕಟ್ಟೆ ಬರ್ತಾಯಿದೆ ನೋಡಿ, ಯಾವುದು ರೆಡಿಮೇಡ್, ಅದನ್ನು ಮಾಡಿದರು. ಆವಾಗಲೂ ನಾನು ಅದಕ್ಕೆ ಒಂದು ಸ್ವಲ್ಪ ಅಬ್ಜೆಕ್ಷನ್ ಮಾಡಿದಾಗ ನಾನು ತಾಲೂಕ್ ಪಂಚಾಯತಿ ಸಿಟ್ಟಿಂಗ್ ಮೆಂಬರ್ ಆಗಿದ್ದೆ. ಯಾಕಂದರೆ ಮಕ್ಕಳಿಗೆ ಗ್ರೌಂಡ್ ಇಲ್ಲ, ಅದು ತಡೆಗೋಡೆ ಕರೆಕ್ಟಾಗಿ ಕಟ್ಟಿದ್ರೆ ಮಾತ್ರ ಗ್ರೌಂಡ್ ಆಗುವಂಥ ಉದ್ದೇಶದಲ್ಲಿ ಮಾಡೋಕ್ಕೆ ಹೇಳಿದೆ. ಅಲ್ಲಿಂದ ಮತ್ತು ನಿರ್ಮಿತಿ ಕೇಂದ್ರಕ್ಕೆ ಇದೊಂದು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಈಗ ಹೊಸದಾಗಿ ಕಟ್ಟಿದ್ದು. ಅದೇನು ನನ್ನ ಲೆಕ್ಕದಲ್ಲಿ ಅಂದಾಜು ಒಂದು 2 ಕೋಟಿಯಷ್ಟು ಇರ್ಬೋದು. ಅದು ಕಟ್ಟುವಾಗೂ ನಾನು ಹೋಗಿ ಹೇಳಿದ್ದೀನಿ, ನೋಡಿ ಈ ಥರ ಮಾಡಿದ್ರಾಗಲ್ಲ. ಕೆಳಗೆಲ್ಲ ಭಾಳ ಜೋರಾಗಿ ಮಾಡಿದ್ದಾರೆ, ಮೇಲೆ ಬರುವಾಗ ನಮ್ಮದು ಒಲಬಿಸ್ ಕಟ್ತೀವಲ್ಲ ಆ ಥರ ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೇ ಈಗ ಮೊನ್ನೆ ಫಸ್ಟ್ ಮಳೆಗೇ ನೋಡಿ ಕುಸಿದುಬಿಟ್ಟು ಫುಲ್ಲು ಹೋಗಿದೆ. ಏನಿಲ್ಲ, ಮಣ್ಣು ತುಂಬಿಸಿದ್ದಾರೆ, ಯಾವುದಿಲ್ಲ, ಕಾಂಪೌಂಡೇ ಇಲ್ಲ. ಈಗ ಅದರಲ್ಲಿ ಹಾಕಿದ ರಾಡದು ಕ್ವಾಲಿಟಿ ನೋಡೋದು ಅಂತ ಹೇಳಿದ್ರೆ ಎಲ್ಲ 8mm ಕ್ವಾಲಿಟಿ ಎಲ್ಲ ಹಾಕಿದ್ದಾರೆ. ಮತ್ತೊಂದು ಅದು ನಿರ್ಮಿತಿ ಕೇಂದ್ರಕ್ಕೆ ಆಗಿರುವಂಥ ಟೆಂಡರ್ ಅದು. ಅವ್ರು ಏನು ಮಾಡ್ತಾರೆ ಅಂತಂದರೆ ಸಬ್ ಅವ್ರಿಗೆ ಕೊಡ್ತಾಯಿದ್ದಾರೆ. ಈ ಸಬ್ ಅವ್ರು ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ನಾನು ಇದರ ಮೇಲೆ ಏನು ಒತ್ತಾಯಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಡುವ ಇಂಜಿನಿಯರ್ಗಳು ಯಾವುದೇ ಹಣ ಆದರೂ ಅದು ಸರ್ಕಾರದ ಹಣ, ನಮ್ಮ ಹಣನ ಅಲ್ಲಿ ಹಾಕಿ ಮಾಡ್ತಾ ಇರೋದು. ಇದು ಸುಮ್ಮನೆ ಪೋಲ್ ಆಯ್ತಾ ಇರೋದು, ನನಗೇನೋ ಅದು ಸರಿ ಕಾಣ್ತಾ ಇಲ್ಲ. ಅದರಿಂದ ಇದರ ಬಗ್ಗೆ ಸರಿಯಾದ ತನಿಖೆ ಆಗ್ಬಿಟ್ಟು ಅದು ಯಾರು ಇಂಜಿನಿಯರ್ ಇದ್ದಾರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ತಿಳಿಸ್ಬೇಕು. ಮತ್ತು ಈ ಕಾಂಟ್ರಾಕ್ಟ್ಗಳು ಅಷ್ಟೇ, ಕಾಂಟ್ರಾಕ್ಟ್ಗಳು ಈ ಥರ ಮಾಡ್ತಾಯಿದ್ದಾರೆ. ಈ ಥರ ಆಯಿತು ಅಂತ ಹೇಳಿದ್ರೆ ಇನ್ನು ಮುಂದೆನೂ ಇದೇ ಥರ ಆಯ್ತು ನೋಡಿ. ಮೊನ್ನೆ ಈಗ ಒಂದು 15 ದಿವಸ ಬ್ಯಾಕಲ್ಲಿ ಒಂದು ಬಂದಿತ್ತು, ನಮ್ಮ ವಿರಾಜಪೇಟೆಯ ಅಂಬೇಡ್ಕರ್ ಭವನ ಕಳಪೆ ಕಾಮಗಾರಿ ಅಂತ. ನಾವು ಎಲ್ಲೆಲ್ಲಿ ಕಳಪೆ ಅಂತೇಳಿ ಹೇಳ್ಕೊಂಡು ಹೋದರೆ ಸಾಲದು, ಅದನ್ನು ನೋಡಿಕೊಂಡು ಮಾಡುವಂಥ ಇದು ಇಂಜಿನಿಯರ್ಗಳಿಗಿದೆ. ಸರ್ಕಾರದಿಂದ ಇಂಜಿನಿಯರ್ಗಳಿರುತ್ತೆ, ಅದಕ್ಕೆ ಅವ್ರು ಯಾರು ಆ ಕಡೆ ತಿರುಗಿಯೇ ನೋಡಲ್ಲ. ಇದು ಇನ್ನು ಮುಂದೆ ಈ ಥರ ಆಗಬಾರ್ದು. ಆದ್ದರಿಂದ ಇದನ್ನು ಬಾಕಿ ಇನ್ನು ಪುನಃ ತಡೆಗೋಡೆ ಕಟ್ಟುವಂಥ ಎಲ್ಲ ವ್ಯವಸ್ಥೆಯೂ ಕಾಂಟ್ರಾಕ್ಟ್ ತಲೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಸರ್ಕಾರನೂ ಒತ್ತಾಯಿಸ್ತಾ ಇದ್ದೀನಿ.